ಸಾವಿರ ಸುಳ್ಳಿನ ಸರ್ಕಾರ, ಇದು ಸಾವಿರ ಸುಳ್ಳಿನ ಸರ್ಕಾರವ ಅಥವಾ ಇದು 50-50 ಸರ್ಕಾರವ? ಇನ್ನೂ ಕೂಡ 2.5 ವರ್ಷದ ಆಡಳಿತ ಬಾಕಿ ಇದೆ. ಮಾಡಿದಂಥ ತಪ್ಪುಗಳನ್ನು ತಿದ್ದುಕೊಂಡು ಒಂದು ಸಮರ್ಥವಾದಂತಹ ಸರ್ಕಾರ ಅಂತ ಅನ್ನಿಸಿಕೊಳ್ಳುವಂಥ ಅವಕಾಶ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ. ಆದರೆ ಈ ಸರ್ಕಾರ ನಡೆದುಕೊಳ್ತಾ ಇರುವ ರೀತಿ ನೋಡಿದ್ರೆ ದಪ್ಪ ಚರ್ಮದ ಸರ್ಕಾರ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಜನಸಾಮಾನ್ಯರು ಹೇಳ್ತಿರೋದನ್ನು ಅರಗಿಸ್ಕೊಳ್ಳೋಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಒಬ್ಬ ವಿರೋಧ ಪಕ್ಷದ ನಾಯಕನ ನಾಯಿ ಚೆಲುವಾದಿ ಎಲ್ಲ ನಾಲಾಯಕ್ ನಾಯಿ ಇದ್ದಾಗೆ ಅಶೋಕ್ ರೈ ಅವರು ಐ ಡೋಂಟ್ ನೋ, ನಿಮ್ಮಿಂದ ಅದಕ್ಕೆ ಏನಾದರೂ ಸ್ಟ್ರಾಂಗ್ ರಿಯಾಕ್ಷನ್ ಬಂದಂಗೆ ಕಾಣ್ತಾ ಇಲ್ಲ. ಕೊಡ್ತೀವಿ ಮೇಡಮ್. ನೋಡಿ, ಈಗ ವಿರೋಧ ಪಕ್ಷದ ನಾಯಕರು ಅಂತ ಅಂದಮೇಲೆ ಅದರದೇ ಆದ ಗೌರವ ಇರ್ತದೆ. ಆ ಗೌರವನ ಕಳೀತಕ್ಕಂತ ಒಂದು ಕೆಲಸ ಮಾಡ್ತಾರೆ ಅಂತಂದ್ರೆ ಅವರ ಒಂದು ಸಂಸ್ಕೃತಿಯನ್ನ ತೋರಿಸುತ್ತೆ ಮೇಡಮ್. ಅವ್ರ ಹೆಸರು ನಾರಾಯಣ ಸ್ವಾಮಿ ರೀ. ಚಲವಾದಿ ನಾಲಾಯಕ ಸಮುದಾಯಕ್ಕೆ ಅವಮಾನ ಮಾಡಿದಂಗೆ. ಹೌದು, ಇವತ್ತು ನಾರಾಯಣ ಸ್ವಾಮಿ ಅವ್ರ ಹೆಸರು ಅವರ ಜಾತಿ ಸೂಚಕನೋ ಏನೋ ಅವ್ರು ಇಟ್ಕೊಂಡಿದ್ದಾರೆ ಚಲವಾದಿ ನಾರಾಯಣ ಸ್ವಾಮಿ ಅಂತ. ಸೊ ನಾರಾಯಣ ಸ್ವಾಮಿ ಅವರನ್ನ ನೀವು ಬೈಬೇಕು ಅಂದ್ರೆ ಬೈಯೋದು ತಪ್ಪು. ಹೌದು, ನೀವು ಚಲವಾದಿ ನಾಲಾಯಕ್ ಅಂದ್ರೆ ನಾಳೆ ಚಲವಾದಿ ಸಮುದಾಯ ಎಲ್ಲ ಎದ್ದಿತ್ಕೊಂಡ್ಬಿಡ್ತಾರೆ. ಅಶೋಕ್ ರೈ ಅವರೇ ನಿಮ್ಮನ್ನ ಅದನ್ನ ಅರಗಿಸ್ಕೊಳ್ಳೋ ಶಕ್ತಿ ನಿಮ್ಗಿದೆಯಾ? ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕಿದೆಯಾ? ಏನು ಮಾತಾಡ್ತೀರಿ ಬಾಯಿಗೆ ಬಂದಿದ್ದು? ಎಲ್ಲಿ ಸ್ಕೋರ್ ಮಾಡ್ಬೇಕಂತಿದ್ದೀರಿ ನೀವು ಹೇಳಿ ಮೇಡಮ್. ನೋಡಿ, ಇವತ್ತು ಈಗ ಕಮಿಂಗ್ ಬ್ಯಾಕ್ ಟು ಸಬ್ಜೆಕ್ಟ್ ಮೇಡಮ್, ಇವರು ಅಧಿಕಾರಕ್ಕೆ ಬರ್ತಿದ್ದಂಗೆನೆ ಇವ್ರು ಏನ್ ಹೇಳಿದ್ರು, ನಾವು ಜಾತಿ ಗಣತಿ ಮಾಡ್ತೀವಿ ಅಂತಂದ್ರು. ಜಾತಿ ಗಣತಿ ನಮ್ಗೆ ಡೇಟಾ ಇನ್ನೂ ಸಿಕ್ಲಿಲ್ಲ. ಈಗ ಮೊನ್ನೆ ಇತ್ತೀಚೆ ನೀವು ಫ್ರೆಶ್ ಹೇಳಿದ್ರಲ್ಲ, ಫ್ರೆಶ್ ಜಾತಿ ಗಣತಿ ಅದಾದ್ಮೇಲೆ ಹೊಸದಾಗಿ ಇವ್ರು ಆಗಿರ್ತಕ್ಕಂಥದ್ದು ಇನ್ನ ರೈತರುಗಳಿಗೆ ಸಾಲ ಮನ್ನಾ ಮಾಡ್ತೀವಿ, ರೈತರುಗಳನ್ನ ಉದ್ಧಾರ ಮಾಡ್ತೀವಿ ಅಂತಂದ್ರು. ಹೋಗ್ಬಿಟ್ಟು ಅಲ್ಪಸಂಖ್ಯಾತರ ರೈತರ ಸಾಲ ಮನ್ನಾ ಇದೆಯಾ? ಇಲ್ಲ ಅನ್ಸುತ್ತೆ. ರೈತರುಗಳ ಅಭಿವೃದ್ಧಿ ಅಂತ ಹೇಳಿದ್ರು. ರೈತರುಗಳ ಅಭಿವೃದ್ಧಿ ಅಂತ ಹೇಳಿದ್ರು. ಇವ್ರು ಮಾಡಿದಿಲ್ಲ ತುಷ್ಟೀಕರಣ. ಈಗ ಹೋಗಿ ಅಲ್ಪಸಂಖ್ಯಾತ ನಿಗಮೊಂದು ಬಡ್ಡಿ ಮನ್ನಾ ಮಾಡ್ಬಿಟ್ಟಿದ್ದಾರೆ. ಅವ್ರು ಕೇರಳ ಮನ್ನಾ ಮಾಡ್ಬಿಟ್ಟಿದ್ದಾರೆ. ಇವ್ರು ಹೆಜ್ಜೆಯಲ್ಲೂ ತುಷ್ಟೀಕರಣ 4% ಮೀಸಲಾತಿ ಕೊಡ್ತೀನಿ ಅಂತ ಹೋದ್ರು. ಇದೇ ಗುತ್ತಿಗೆದಾರರಲ್ಲಿ ಮುಸಲ್ಮಾನರಿಗೆ, ಮತ್ತೆ 15% ಮೀಸಲಾತಿ ಕೊಟ್ಟರು ವಸತಿ ಯೋಜನೆಯಲ್ಲಿ ಮುಸಲ್ಮಾನರಿಗೆ. ಮತ್ತೆ ಯಾವಾಗ್ಲೂ ಸಹ ಮುಸಲ್ಮಾನ್ ತುಷ್ಟೀಕರಣನೇ ಮಾಡ್ತಾರೆ. ಯಾಕೆ ಇವ್ರಿಗೆ ರಾಜ್ಯದ ರೈತರ ಸಮಸ್ಯೆ? ಒಂದ್ ಮಾತು ಕೇಳ್ತೀನಿ ನಿಮ್ಗೆ. ರೈತರು ಮುಸಲ್ಮಾನರು ಇದ್ದಾರೆ, ಹಿಂದೂಗಳಿದ್ದಾರೆ, ಎಲ್ಲರೂ ಇದ್ದಾರೆ, ಆಯ್ತಾ? ಈಗ ನೀವು ಸಾವಿರ ಸುಳ್ಳಿನ ಸರ್ಕಾರ, ಸಾಧನೆ ಏನೂ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ನೀವ್ ಯಾಕೆ ಮುಸಲ್ಮಾನರದೇ ಹಿಡ್ಕತ್ತೀರಿ? ಯಾಕೆ ಮುಸಲ್ಮಾನರದೇ ಹಿಡ್ಕತ್ತೀರಿ? ನಾನು ರೈತರದ್ದು ಹೇಳ್ದೆ. ಯಾಕೆ ಅಂದ್ರೆ ರೈತ ದೇಶದ ಬೆನ್ನೆಲುಬು ಮೇಡಮ್. ರೈತ ಉಳಿಬೇಕು. ರೈತರಲ್ಲಿ ಜಾತಿ ಇದೆಯಾ? ರೈತ ಜಾತಿ ಇಲ್ಲ. ಒಂದ್ ನಿಮಿಷ ದಿಲೀಪ್, ನಮ್ ಕಡೆ ಬರ್ರಿ. ಉತ್ತರ ಕರ್ನಾಟಕ ರೈತರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋಡಿ, ಇವರು ಮುಸಲ್ಮಾನರಲ್ಲಿ ರೈತರು ಇಲ್ಲೇನು? ನೋಡಿ, ರೈತರುಗಳದ್ದು ಸಾಲದ ಬಡ್ಡಿ ಮನ್ನಾ ಯಾಕೆ ಮಾಡಕ್ಕಾಗ್ಲಿಲ್ಲ? ನಿಮ್ ಪ್ರಕಾರ ಮುಸಲ್ಮಾನರ ನಿಮ್ ಕಡೆ ಒಂದು ಐತಲ್ಲ ಪಂಚರ್ ಹಾಕೋರು ಅಂತೇಳಿ ನಿಮ್ಮ ಮುಸಲ್ಮಾನ ಸಮುದಾಯದಲ್ಲಿ ಒಕ್ಕಲ್ತನ ಮಾಡೋರು ಇದ್ದಾರೆ. ಸೊ ಹಂಗಾಗಿ ನೀವು ಬರೀ ಮುಸಲ್ಮಾನರದ ತುಷ್ಟೀಕರಣ ಅದು ಸುಳ್ಳಲ್ಲ. ನೀವು ಒಂದು ಸಮುದಾಯವನ್ನ ಮೇಲೆ ಕೆತ್ತುತ್ತಿದ್ದೀರಿ ಅಂತಂದ್ರೆ ಅದು ಕೂಡ ಒಂದು ಸಾಧನೆ. ಅತಿಯಾದ ಓಲೈಕೆ ಅದು ತುಷ್ಟೀಕರಣ, ಅದು ಯಾವತ್ತೂ ಸಮಸ್ಯೆನೆ. ಈಗ ರೈತ ಸಮಸ್ಯೆ ಯಾಕೆ ಬರೀ ಅದೇ ಒಂದು ಸಮುದಾಯ ಯಾಕೆ ಕಣ್ಣಿಗೆ ಕಾಣಿಸ್ತಾ ಇದೆ ಅವ್ರಿಗೆ? ಮತ್ತೆ ನೀವು ಮುಸಲ್ಮಾನರನ್ನು ರೈತರನ್ನು ನೀವು ಡಿಫ್ರೆನ್ಶಿಯೇಟ್ ಮಾಡಬೇಡಿ. ಅದು ಒಳ್ಳೆಯ ಹೋಲಿಕೆ ಅಲ್ಲ. ಮಾಡ್ತಾ ಇಲ್ಲ. ಬೇಕಾಗಿರ್ತಕ್ಕಂಥದ್ದು ಇವತ್ತು ರೈತ ಉದ್ಧಾರ ಆಗ್ಬೇಕು, ಇವತ್ತು ಶಿಕ್ಷಕ ಕ್ಷೇತ್ರ ಉದ್ಧಾರ ಆಗ್ಬೇಕು, ಶೈಕ್ಷಣಿಕ ಕ್ಷೇತ್ರ, ಆರೋಗ್ಯ ಕ್ಷೇತ್ರ ಉದ್ಧಾರ ಆಗ್ಬೇಕು. ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಎಷ್ಟು ವೈದ್ಯರ ಕೊರತೆ ಇದೆ ಅಂತ ನಿಮ್ಗೆಲ್ಲ ಆರೋಗ್ಯ ಕ್ಷೇತ್ರದಲ್ಲಿ ಹಣನೇ ಖರ್ಚು ಮಾಡಿಲ್ಲ ಅಂತ 5,000 ಕೋಟಿ ಅದ್ರ ಬಗ್ಗೆ ಮಾತಾಡಿ. ಮತ್ತೆ ಶಿಕ್ಷಕರ ಕ್ಷೇತ್ರದಲ್ಲಿ 22,000 ಶಾಲೆಗಳ ಚಾವಣಿಗಳು ಸೋರಿದವೆ ಅಂತೇಳಿ ಮಾಹಿತಿ ಇದೆ. ಸುಮಾರು 60,000 ಶಿಕ್ಷಕರ ಕೊರತೆ ಇದೆ, ಅದನ್ನು ತುಂಬಲಿಕ್ಕೆ ಆಗ್ತಾ ಇಲ್ಲ. ಸುಮಾರು 6,000 ಶಾಲೆಗಳು ಮುಚ್ಚಬೇಕು ಅಂತ ಹೊರಟಿದ್ದಾವೆ. ಮತ್ತೆ ನಾನು ಇದಕ್ಕೆ ಬರ್ತೀನಿ, ತುಷ್ಟೀಕರಣಕ್ಕೆ ಬರ್ತೀನಿ. ಇವರಿಗೆ ಈ ಶಾಲೆಗಳನ್ನ ಸರಿ ಮಾಡ್ಲಿಕ್ಕೆ ಇವ್ರಿಗೆ ಇವ್ರಿಗೆ ಸಮಯ ಇಲ್ಲ. ಆದ್ರೆ 400 ಕೋಟಿಯನ್ನ
ಮೌಲಾನಾ ಅಬ್ದುಲ್ ಕಲಾಂ ಯೋಜನೆ ಶಾಲೆಗಳಿಗೆ ಕೊಡ್ಲಿಕ್ಕೆ ಅನುದಾನವನ್ನ ಬಿಡುಗಡೆ ಮಾಡ್ಬಿಡ್ತಾರೆ 400 ಕೋಟಿನ. ಯಾಕೆ ಇವ್ರು ಸರ್ಕಾರಿ ಶಾಲೆಗಳು ಕಾಣ್ತಾ ಇಲ್ಲ? ಅದನ್ನ ಹೇಳ್ತಾ ಇರೋದು. ಇಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳು ಬಿಟ್ಟು ಯಾವಾಗ್ಲೂ ನಿಮ್ಗೆ ಮುಸಲ್ಮಾನ್ರೆ ಕಾಣ್ತಾರೆ. ನಾನು ಈ ಮಾತಾಡೋ ನೀವೇನ್ ಅನ್ಸುತ್ತೋ ಗೊತ್ತಿಲ್ಲ, ಬಟ್ ಆದ್ರೆ ಯಾಕೆ ಯಾವಾಗಲೂ ತುಷ್ಟೀಕರಣ ಮಾಡ್ತಾರೆ ಇದೊಂದು ಸ್ಪಷ್ಟ ಉದಾಹರಣೆ. ನಾಳೆ ಏನಾದ್ರೂ ನಿಮ್ ಬಿಜೆಪಿ ಸರ್ಕಾರ ಬಂದ್ಬಿಟ್ರೆ ರಾಜ್ಯದಲ್ಲಿ ಮುಸಲ್ಮಾನರಿಗೆ ಏನು ಮಾಡಂಗೆ ಇಲ್ಲ ಅಂತ ನಾವು ಏನೂ ಮಾಡಲ್ಲ, ನಾವೆಲ್ಲರೂ ಸಮಾನವಾಗಿ ನೋಡ್ತೀವಿ. ಮಾತುಗಳು ಕೇಳಿದ್ರೆ ಇದನ್ನ ನೀವು ಒಂದ್ ನಿಮಿಷ, ಒಂದು ಸರ್ಕಾರ ಅಂದ್ರೆ ತಾವ್ ಹೇಳಿದ್ ನಿಜ, ನಾನು ಅದನ್ನ ಅರ್ಧ ಒಪ್ಕೊಳ್ತೀನಿ. ಸರ್ಕಾರ ಅಂತಂದ್ರೆ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು. ಅಂದ್ರ ಮಾತ್ರಕ್ಕೆ ನೀವು ಕೇವಲ ಒಂದು ಸಮುದಾಯವನ್ನ ಟೀಕೆ ಮಾಡ್ತಾ ಹೋದ್ರೆ ನಾಳೆ ನಿಮ್ ಸರ್ಕಾರ ಬಂದ್ರೆ ಹಂಗಾದ್ರೆ ಮುಸಲ್ಮಾನ ಸಮುದಾಯದವ್ರು ಬದುಕಂಗಿಲ್ಲ ಅಂತ ಹೇಳ್ರಿ, ನಾಳೆ ಏನು ಮಾಡಂಗೆ ಇಲ್ಲ. ನೀವು ಬಿಜೆಪಿ ಅವ್ರು ಮಾತಾಡುವ ರಾಜ್ಯದಲ್ಲಿ ಎಲ್ಲಾ ಸಮುದಾಯನೂ ಇದಾರೆ. ಇವ್ರ ಕಣ್ಣಿಗೆ ಯಾಕೆ ಮುಸಲ್ಮಾನ್ರೆ ಕಾಣ್ತಾರೆ? ರೈತರಿಗೋಸ್ಕರ ಏನ್ ಮಾಡಿದ್ದಾರೆ? ಶಿಕ್ಷಕರಿಗೋಸ್ಕರ ಏನ್ ಮಾಡಿದ್ದಾರೆ? ಆರೋಗ್ಯ ಇಲಾಖೆ ಏನ್ ಮಾಡಿದ್ದಾರೆ? ಇವತ್ತು ನಾವು ಕೇಳ್ತಾ ಇರೋದು ಮುಸ್ಲಿಮ್ಸ್ ಮಾಡಿದ್ದೀರಿ ಅಂತಲ್ಲ, ಅವರು ರಾಜ್ಯದಲ್ಲಿ ಓಟ್ ಹಾಕಿದ್ರೆ ಮತದಾರಗಳು, ಅವ್ರ ಬಗ್ಗೆ ನಮ್ಗೆ ಯಾವ್ದು ದ್ವೇಷದ ಮಾತಿಲ್ಲ. ನಮಗ್ ಬೇಕಾಗಿರೋದು ಎಷ್ಟು ನಿಗಮ ಮಂಡಳಿಗಳಿದಾವೆ, ಎಷ್ಟು ರೈತರು ನಿಗಮ ಮಂಡಳಿಗಳಿದಾವೆ, ಎಲ್ಲಾ ನಿಗಮ ಮಂಡಳಿ ಬಿಟ್ಟು ಒಂದು ನಿಗಮ ಮಂಡಳಿ ಫೇವರ್ ಕೆಲಸ ಮಾಡಿದ್ರೆ ಮತ್ತೆ ಮತದಾರರು 7 ಕೋಟಿ ಜನ ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ಲ. ಯಾಕೆ ತಾರತಮ್ಯ ಮಾಡ್ತಾ ಇದ್ದೀರಾ? ಯಾವ್ದೋ ಒಂದು ನಿಗಮ ಮಾತ್ರ ಉದ್ಧಾರ ಮಾಡ್ತೀರಾ, ಮಿಕ್ಕಿದ ನಿಗಮಗಳನ್ನೆಲ್ಲ ನೆಲ ಕಚ್ಚಿಸ್ತಾ ಇದ್ದೀರಾ. ಇವತ್ತು ಯಾವ್ದು ಬಿಟ್ಟಿದ್ರೆ ನೀವು ಬೆಳೆ ಏರಿಕೆಗಳಲ್ಲಿ ಒಂದೇ ಒಂದು ಪದಾರ್ಥಗಳು ಬಿಟ್ಬಿಟ್ಟು ಹೇಳಿ, ನೀವು ಒಂದೇ ಒಂದು ಪದಗಳಾದ್ರೂ ನೀವು ಹೇಳಿ ಇಂಥದ್ದು ದಿನನಿತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಕಡಿಮೆ ಮಾಡಿದೆ ಅಂತ. ಇವರು ಅಜೆಂಡಾ ಏನಿತ್ತು? ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಿತ್ತು ಇವರು. ಬೆಲೆ ಏರಿಕೆಗೆ ನೀವು ನೋಡಿರ್ಬೇಕು, 2013 ಬೆಂಗಳೂರಿಂದ ನೀವು ಇದಕ್ಕೆ ಹೋದ್ರಿ, ಬಳ್ಳಾರಿಗೆ ಹೋದ್ರಿ, ರೆಡ್ಡಿ ಬ್ರದರ್ಸ್ ವಿರುದ್ಧ. ಅಲ್ಲಿ ನಾಗೇಂದ್ರನ್ ಕರ್ಕೊಂಡ್ಬಂದು ಇವತ್ತು ಸನ್ಮಾನ ಮಾಡಿ ಮಿನಿಸ್ಟರ್ ಮಾಡಿ ವಾಲ್ಮೀಕಿ ಆಗಂತ ಸಿಕ್ಸ್ಬಿಟ್ಟು ಸದನದಲ್ಲಿ ಹೇಳ್ತೀರಾ 187 ಕೋಟಿ ಅಂದರೆ ಅಯ್ಯ ಅಲ್ಲ ರೀ, 87 ಕೋಟಿ ಇದೆ ಮೊದಲು ರಾಜೀನಾಮೆ ಕೊಡ್ಬೇಕಾಯ್ತು. ಒಪ್ಕೊಂಡ್ರಲ್ಲ?